ನಿಮಗೆ ಫ್ಯಾಟಿ ಲಿವರ್ ಇದೆಯಾ? ಸರಿಯಾಗಿ ನೋಡ್ಕೊಳ್ಳಿಲ್ಲ ಅಂತ ಅಂದರೆ ಮುಂದೆ ಅದೇ ದೊಡ್ಡ ಸಮಸ್ಯೆ ಆಗ್ಬೋದು. ನಾನು ಡಾಕ್ಟರ್ ಇಂಚರ, ಆಯುರ್ವೇದ ಫಿಸಿಷಿಯನ್. ಇವತ್ತು ನಾನು ಫ್ಯಾಟಿ ಲಿವರ್ ಬಗ್ಗೆ ಸಿಂಪಲ್ ಆಗಿ ಹೇಳ್ತೀನಿ. ನಿಮಗೆ ಆಲ್ಕೋಹಾಲ್ ಕುಡಿಲಿಲ್ಲ ಅಂತಂದ್ರೂ ಫ್ಯಾಟಿ ಲಿವರ್ ಬರ್ಬೋದು. ಸೊ ಎಸ್ಪೆಷಲಿ ಗರ್ಲ್ಸ್ ಕೇರ್ಫುಲ್ ಆಗಿ. ಎಲ್ರಿಗೂ ಇದೇ ಡೌಟ್ ಬರುತ್ತೆ ಅಂತಲ್ಲ, ಬಟ್ ಸ್ವಲ್ಪ ಜನ ನನಗೆ ಈ ಕ್ವೆಶನನ್ನು ಕೇಳಿದ್ದಾರೆ. ಏನಂದರೆ, ಮೇಡಮ್ ನಾನು ಹುಡುಗಿ, ನನಗೆ ಯಾಕೆ ಈ ಸಮಸ್ಯೆ ಬಂತು? ನಾನು ಡ್ರಿಂಕ್ಸ್ ಮಾಡೋದಿಲ್ಲ, ಅಂದರೆ ಆಲ್ಕೋಹಾಲ್ ಏನು ತಗೋತಾ ಇಲ್ಲ, ಆ್ಯಂಡ್ ನಾನು ಅಂದ್ಕೊಂಡೆ ಇದು ಗಂಡಸರಿಗೆ ಮಾತ್ರ ಬರುತ್ತೆ ಅಂತ. ಸೊ ಈ ಥರ ಕೆಲವೊಬ್ಬರು ಕ್ವೆಶನ್ಸ್ ಕೇಳಿದ್ದಾರೆ. ಸೊ ನಾನು ಸಿಂಪಲಾಗಿ ಹೇಳ್ತೀನಿ, ಫ್ಯಾಟಿ ಲಿವರ್ ಯಾವುದೆಲ್ಲ ಕಾರಣದಿಂದ ಬರ್ಬೋದು ಅಂತ. ತುಂಬ ಎಣ್ಣೆಯಲ್ಲಿ ಕರೆದಿರೋವಂಥ ಫುಡ್ ತಿನ್ನೋದ್ರಿಂದ, ಹಾಗೆ ಜಂಕ್ ಫುಡ್ ತಿನ್ನೋದ್ರಿಂದ, ತುಂಬ ಸಕ್ಕರೆ ಇರುವಂತಹ ಕೂಲ್ ಡ್ರಿಂಕ್ಸ್ ಈ ಥರದ್ದೆಲ್ಲ ತೊಗೊಳ್ಳೋದ್ರಿಂದ, ಮತ್ತು ಆಲ್ಕೋಹಾಲಿಂದ, ತುಂಬ ಎಕ್ಸಸೈಸ್ ಮಾಡದೇ ಇರೋದ್ರಿಂದ, ಹಾರ್ಮೋನಲ್ ಇಂಬ್ಯಾಲೆನ್ಸಿಂದ, ಮತ್ತು ಸಡನ್ನಾಗಿ ವೆಯ್ಟ್ ಗೇನ್ ಅಥವಾ ಒಬೇಸಿಟಿ, ಸೊ ಇದೆಲ್ಲ ಕೂಡ ಕಾರಣ ಆಗಿರುತ್ತೆ. ಸೊ ನಾನಿವತ್ತು ನಿಮಗೆ ಇದಕ್ಕೇನೆಲ್ಲ ಕಾರಣ ಇರ್ಬೋದು, ಹಾಗೆಯೇ ಇದಕ್ಕೆ ಯಾವ ಥರ ಲೈಫ್ ಸ್ಟೈಲ್ ಇದ್ದರೆ ಬೆಟರ್ ಆಗುತ್ತೆ, ಮತ್ತು ಯಾವ ಥರ ಆಹಾರಗಳು ಇದಕ್ಕೆ ಹೆಲ್ಪ್ ಮಾಡುತ್ತೆ, ಇದು ಕಮ್ಮಿ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ ಅಂತ ಸಿಂಪಲಾಗಿ ಹೇಳ್ತೀನಿ. ಕೆಲವೊಬ್ರು ಏನು ಮಾಡ್ತಾರೆ ಅಂತಂದರೆ, ಈ ಸಾಫ್ಟ್ ಡ್ರಿಂಕ್ಸ್ ಮತ್ತು ಪ್ಯಾಕ್ ಜ್ಯೂಸಸ್ ಎಲ್ಲ ಹೆಲ್ದಿ ಅಂತ ಅಂದ್ಕೊಂಡು ಕುಡಿತಾರೆ. ಸೊ ಅದರಲ್ಲಿ ಫ್ರಕ್ಟೋಸ್ ಜಾಸ್ತಿ ಇರೋದ್ರಿಂದ ಲಿವರಲ್ಲಿ ಫ್ಯಾಟ್ದು ಸ್ಟೋರೇಜ್ ಜಾಸ್ತಿ ಆಗ್ತಾ ಬರುತ್ತೆ. ಸೊ ಡೈಲಿ ಹ್ಯಾಬಿಟ್ ಆಯಿತು ಅಂತಂದರೆ ಫ್ಯಾಟ್ ಲಿವರ್ ಜಾಸ್ತಿ. ಮತ್ತೆ ಕೆಲವೊಂದೊಂದು ವೆಯ್ಟ್ ಲಾಸ್ ಡ್ರಿಂಕ್ಸ್ ಈ ಇನ್ಸ್ಟಾಗ್ರಾಮಲ್ಲಿ ಟ್ರೆಂಡ್ ಆಗಿರುತ್ತೆ, ಡಿಟಾಕ್ಸ್ ಡ್ರಿಂಕ್ ಅಂತ. ಸೊ ಸೈಂಟಿಫಿಕಲಿ ಸರಿಯಾಗಿರೋದಿಲ್ಲ. ಸೊ ಅವುಗಳೆಲ್ಲದು ಕೂಡ ಲಿವರ್ ಮೇಲೆ ಸ್ಟ್ರೆಸ್ ಕೊಡೋವಂಥದ್ದಾಗಿರ್ಬೋದು. ಮತ್ತು PCOS ಮತ್ತು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇತ್ತು ಅಂತಂದರೆ ಅವರಿಗೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಇರುತ್ತೆ. ಸೊ ಫ್ಯಾಟ್ ಲಿವರಲ್ಲಿ ಸೇರುತ್ತೆ. ಸೊ ಹಾಗಾಗಿ ಅವರು ಇರೆಗ್ಯುಲರ್ ಪೀರಿಯಡ್ಸ್ ಮತ್ತು ವೆಯ್ಟ್ ಗೇನ್ ಜೊತೆಗೆ ಫ್ಯಾಟಿ ಲಿವರ್ ಕೂಡ ಕಾಮನ್ ಆಗಿರೋ ಚಾನ್ಸಸ್. ಮತ್ತು ಸ್ಕಿಪ್ಪಿಂಗ್ ಮೀಲ್ ಅಥವಾ ಕ್ರ್ಯಾಶ್ ಡಯಟಿಂಗ್, ಅಂದರೆ ಊಟ ಸ್ಕಿಪ್ ಮಾಡುವಂಥದ್ದು, ಸೊ ಅದರಿಂದ ಕೂಡ ಮೆಟಾಬಾಲಿಸಮ್ ಕಮ್ಮಿ ಆಗುತ್ತೆ. ಸೊ ಹಾಗಾಗಿ ಇದು ಕೂಡ ಕಾರಣ ಆಗಿರುತ್ತೆ. ಮತ್ತು ಈ ಬೇಕ್ರಿಲೇ ಚಿಕ್ಕ ಚಿಕ್ಕದು ಸ್ನ್ಯಾಕ್ಸ್, ಅಂದರೆ ಬಿಸ್ಕೆಟ್, ಬ್ರೆಡ್, ಕೇಕ್ ಈ ಥರದ್ದೆಲ್ಲ ನೀವು ಡೈಲಿ ತಿಂತಾ ಹೋದರೆ, ಸೊ ಇದರಲ್ಲಿ ರಿಫೈನ್ಡ್ ಶುಗರ್ ಮತ್ತು ಮೈದಾ ಇರುತ್ತೆ. ಸೊ ಫ್ಯಾಟ್ ಲಿವರಲ್ಲಿ ಸ್ಟೋರ್ ಆಗ್ತಾ ಹೋಗುತ್ತೆ. ಬೆಳಗ್ಗೆ ಬೆಚ್ಚಗಿನ ನೀರಿಗೆ ಸ್ವಲ್ಪ ಲಿಂಬೆ ರಸ ಹಾಕ್ಕೊಂಡು ಕುಡಿದ್ರೆ ಇದು ನಿಮಗೆ ಡಿಟಾಕ್ಸ್ ಮಾಡೋದಕ್ಕೂ ಹೆಲ್ಪ್ ಮಾಡುತ್ತೆ, ಹಾಗೆ ಮೆಟಬಾಲಿಸಮ್ ಕೂಡ ಚೆನ್ನಾಗಿ ಮಾಡುತ್ತೆ. ಮತ್ತು ನೆಲ್ಲಿಕಾಯ್ದು ಜ್ಯೂಸ್ ಅಥವಾ ನೆಲ್ಲಿಕಾಯಿ ಒಂದು 10-15 ml ಅಷ್ಟು ನೆಲ್ಲಿಕಾಯಿ ಜ್ಯೂಸನ್ನ ತೊಗೊಳ್ಬೋದು. ಸೊ ಇದರಲ್ಲಿ ನಿಮಗೆ ವೈಟಮಿನ್ ಸಿ ಚೆನ್ನಾಗಿರೋದ್ರಿಂದ ಇದು ಲಿವರ್ ಕ್ಲೆನ್ಸ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಜೊತೆಗೆ ಫ್ಯಾಟ್ ಅಕ್ಯುಮುಲೇಷನ್ ಇದ್ದರೆ ಅದು ಕಮ್ಮಿ ಮಾಡೋದಕ್ಕೆ ಕೂಡ ಹೆಲ್ಪ್ ಮಾಡುತ್ತೆ. ತ್ರಿಫಲ ಚೂರ್ಣ, ಸೊ ರಾತ್ರಿ ಮಲ್ಗೋ ಮುಂಚೆ ಒಂದು ಅರ್ಧ ಚಮಚ ತ್ರಿಫಲ ಚೂರ್ಣ ಬೆಚ್ಚಗಿನ ನೀರಿಗೆ ಹಾಕ್ಕೊಂಡು ಕುಡಿದ್ರೆ, ಸೊ ನಿಮಗೆ ಟಾಕ್ಸಿನ್ಸ್ ಇದ್ದರೆ ರಿಮೂವ್ ಆಗುತ್ತೆ, ಹಾಗೆ ಡೈಜೆಷನ್ ಕೂಡ ಚೆನ್ನಾಗಾಗುತ್ತೆ. ಮಜ್ಜಿಗೆ, ಮಧ್ಯಾಹ್ನ ಊಟದ ನಂತರ ಮಜ್ಜಿಗೆ ಕುಡಿದ್ರೆ ಇದು ನಿಮಗೆ ಡೈಜೆಷನ್ ಸ್ಮೂತ್ ಮಾಡುತ್ತೆ. ದಿನಕ್ಕೆ ಒಂದು 30-40 ನಿಮಿಷನಾದರೂ ವಾಕ್ ಮಾಡಿ, ಮತ್ತು ಲೈಟ್ ಡಿನ್ನರ್ ಇರಲಿ, ಮತ್ತು ದಿನಕ್ಕೆ ಒಂದು 7-8 ಗಂಟೆನಾದರೂ ನಿದ್ದೆ. ಇದೆಲ್ಲದೂ ಕೂಡ ಜನರಲ್ ರೆಮಿಡೀಸ್. ಸಿವಿಯರ್ ಫ್ಯಾಟಿ ಲಿವರ್ ಇತ್ತು ಅಂತಂದರೆ ನಿಮಗೆ ಡಾಕ್ಟರ್ ಕನ್ಸಲ್ಟೇಷನ್ ಇಂಪಾರ್ಟೆಂಟ್ ಆಗುತ್ತೆ. ಈ ವಿಡಿಯೋನ ಸೇವ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಇದೇ ಥರ ಆಯುರ್ವೇದ ಮಾಹಿತಿಗಾಗಿ ನನ್ನ ಪೇಜ್ನ ಫಾಲೋ ಮಾಡಿ. ಟೇಕ್ ಕೇರ್.